ನಮಸ್ತೆ ಸ್ನೇಹಿತರೆ. ಬೆಂಗಳೂರಿನಲ್ಲಿ ಹಲವಾರು ಹಾಂಟೆಡ್ ಪ್ಲೇಸ್ಗಳಿವೆ. ಆದರೆ ಅದರಲ್ಲಿ ತುಂಬ ಫೇಮಸ್ ಮತ್ತು ಅತಿ ಭಯಾನಕ ಅಂದರೆ ಸೇಂಟ್ ಮಾರ್ಕ್ಸ್ ರಸ್ತೆಯಲ್ಲಿದ್ದ ಟೆರ್ರಾವೆರ್ರಾ ಮ್ಯಾನ್ಷನ್. ಇದು ಎಷ್ಟರ ಮಟ್ಟಿಗೆ ಫೇಮಸ್ ಅಂದರೆ ಬೆಂಗಳೂರಿನವರಲ್ಲದೆ ಅನ್ಯ ರಾಜ್ಯದ ಗೋಸ್ಟ್ ಹಂಟರ್ಸ್ ಕೂಡ ಈ ಮ್ಯಾನ್ಷನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕಾಗಿ ಬಂದಿದ್ದರು ಹಾಗೂ ತಮ್ಮದೇ ಆದ ವೈಯಕ್ತಿಕ ಭಯಾನಕ ಅನುಭವಗಳನ್ನು ಪಡೆದಿದ್ದಾರೆ. ಹಾಗೆ ಬಂದವರಿಗೆ ಏನಾಯಿತು, ಇಲ್ಲಿ ನಡೆಯುತ್ತಿದ್ದ ನೆಗೆಟಿವ್ ಆ್ಯಕ್ಟಿವಿಟೀಸ್ ಏನು ಅಂತ ತಿಳಿಯೋದಕ್ಕೂ ಮೊದಲು ಈ ಮ್ಯಾನ್ಷನ್ನ ಬ್ಯಾಕ್ಗ್ರೌಂಡ್ ಸ್ಟೋರಿ ಏನು, ಈ ಆ್ಯಕ್ಟಿವಿಟೀಸ್ಗೆ ಕಾರಣವಾದ ಆ ಕರಾಳ ಘಟನೆ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಅದು ವರ್ಷ 1943. ಬಾಂಬೆ ಹೈಕೋರ್ಟ್ನ ವಕೀಲರಾಗಿದ್ದ ಅಡ್ವೊಕೇಟ್ E.J. ವಾಜ್ರವರು ಬೆಂಗಳೂರಿನ ಸೇಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಸುಮಾರು 10,000 ಸ್ಕ್ವೇರ್ ಫೀಟ್ನ ಜಾಗ ತಗೊಂಡು ಈ ಮ್ಯಾನ್ಷನ್ನ ಕಟ್ಟಿಸ್ತಾರೆ. ಕಾಲಾನಂತರ ಈ ಮ್ಯಾನ್ಷನ್ ವಾಜ್ರ ಮಕ್ಕಳಾದ ಡಾಲ್ಸೆ ವಾಸ್ ಮತ್ತು ವೆರಾರ ಕೈ ಸೇರುತ್ತೆ. ಮೊದಲಿನಿಂದಲೂ ಯಾರ ಜೊತೆನೂ ಅಷ್ಟಾಗಿ ಸೇರದ ಈ ಅಕ್ಕ ತಂಗಿಯರು ತಮ್ಮ ದಿನದ ಬಹುಪಾಲನ್ನು ಮನೆಯಲ್ಲಿಯೇ ಕಳೀತಿದ್ರು. ಈ ಮನೆಗಾಗಿ ಸಂಬಂಧಿಕರು ಆಗಾಗ ಸಹೋದರಿಯರಿಗೆ ತೊಂದರೆ ಕೊಟ್ಟಿದ್ದೂ ಇದೆ. ಹೆಚ್ಚಾಗಿ ಮನೆಯಲ್ಲೇ ಇರ್ತಿದ್ದ ಇವರು ಸಮಾಜದ ಆಗು ಹೋಗುಗಳನ್ನು ತಿಳಿದುಕೊಳ್ಳೋದಕ್ಕಾಗಿ ಹೆಚ್ಚು ಪತ್ರಿಕೆಗಳನ್ನು ಓದುತ್ತಿದ್ದರು ಹಾಗೂ ಸಮಯ ಕಳೆಯೋದಕ್ಕಾಗಿಯೋ ಅಥವಾ ಸಂಪಾದನೆಗಾಗಿಯೋ ಗೊತ್ತಿಲ್ಲ, ಅಕ್ಕ ಡಾಲ್ಸೆ ಸಂಜೆ ಸಮಯದಲ್ಲಿ ಅಕ್ಕಪಕ್ಕದ ಮನೆಯ ಮಕ್ಕಳಿಗೆ ಪಿಯಾನೋ ಹೇಳ್ಕೊಡ್ತಿದ್ರು ಮತ್ತು ವೆರಾ ಇಂಗ್ಲೀಷ್ ಹೇಳ್ಕೊಡ್ತಿದ್ರು. ಸಂಜೆ ಹೊತ್ತು ಬಂದು ಹೋಗ್ತಿದ್ದ ಈ ಮಕ್ಕಳನ್ನು ಬಿಟ್ಟರೆ ಮನೆಯಲ್ಲಿ ಸಹೋದರಿಯರಿಬ್ಬರೇ ಇರ್ತಾಯಿದ್ರು. ಹೀಗೆ ಸೆಪ್ಟೆಂಬರ್ 2002 ಒಂದು ಕರಾಳ ಮಧ್ಯರಾತ್ರಿಯಂದು ವೆರಾ ಗಾಢ ನಿದ್ರೆಯಲ್ಲಿರ್ತಾರೆ ಮತ್ತು ಆಚೆಯಿಂದ ಜೋರಾದ ಕಿರುಚಾಟದ ಶಬ್ದ ಕೇಳ್ತಿರೋದ್ರಿಂದ ಎದ್ದು ಬಂದು ನೋಡಿದಾಗ ಯಾರೋ ಹಸಿ ವಯಸ್ಸಿನ ಆಗಂತುಕ ತನ್ನ ಅಕ್ಕ ಡಾಲ್ಸೆರನ್ನು ಚಾಕುವಿನಿಂದ ಇರಿಯುತ್ತಿರುವ ದೃಶ್ಯವನ್ನು ನೋಡ್ತಾರೆ. ಆಗ ಡಾಲ್ಸೆರವರಿಗೆ ವಯಸ್ಸು ಸುಮಾರು 75 ವರ್ಷ. ಈ ದೃಶ್ಯವನ್ನು ನೋಡಿಯೂ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದ 70 ದಾಟಿದ ವೆರಾ ಕೂಡ ಸಹಾಯಕ್ಕಾಗಿ ಕಿರುಚಾಡ್ತಾರೆ ಮತ್ತು ಕೊಲೆಗಾರ ಅಲ್ಲಿಂದ ಕಾಲು ಕೀಳ್ತಾನೆ. ಆದರೆ ಅಷ್ಟೊತ್ತಿಗಾಗಲೇ ಡಾಲ್ಸೆರ ಪ್ರಾಣ ಹಾರಿ ಹೋಗಿರುತ್ತೆ. ಇದಾದ ಸ್ವಲ್ಪ ತಿಂಗಳುಗಳ ನಂತರ ಪೊಲೀಸರ ಸಲಹೆಯ ಮೇರೆಗೆ ವೆರಾ ಮನೆ ಖಾಲಿ ಮಾಡ್ತಾರೆ ಹಾಗೂ ಮೂಲಗಳ ಪ್ರಕಾರ ಆಸ್ಟ್ರೇಲಿಯಾದಲ್ಲಿ ಸೆಟಲ್ ಆಗ್ತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ವೆರಾ ಹೇಳಿದ ಪ್ರಕಾರ ಆ ರಾತ್ರಿಯ ಕತ್ತಲಲ್ಲಿ ಕೊಲೆಗಾರನ ಮುಖ ಸರಿಯಾಗಿ ಕಾಣಲಿಲ್ಲ ಮತ್ತು ಆತ ಕಳ್ಳತನಕ್ಕಾಗಿ ಬಂದಿದ್ದ ಸಾಧ್ಯತೆಯೇ ಹೆಚ್ಚು ಎಂಬುದು. ದುರದೃಷ್ಟವಶಾತ್ ಈ ಕೊಲೆಯ ಹಿಂದಿನ ವ್ಯಕ್ತಿಯನ್ನು ಪೊಲೀಸರಿಗೆ ಈವರೆಗೂ ಪತ್ತೆ ಮಾಡಲಿಕ್ಕಾಗಿಲ್ಲ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಅಂದರೆ ಹೀಗೆ ಮೃತರಾದ ಡಾಲ್ಸೆರನ್ನು ಮನೆಯ ಕಾಂಪೌಂಡ್ ಒಳಗೇನೆ ಸಂಸ್ಕಾರ ಮಾಡಲಾಗಿದೆ ಅನ್ನೋದು. ಇನ್ನು ಆಂಟಿಂಗ್ ವಿಷಯಕ್ಕೆ ಬಂದರೆ ಈ ಘಟನೆ ನಂತರ ಸುಮಾರು ವರ್ಷಗಳ ಕಾಲ ಮನೆ ಖಾಲಿನೇ ಇದ್ದರೂ ಯಾರು ಖರೀದಿಸಲು ಮುಂದೆ ಬಂದಿರಲಿಲ್ಲ. ಕಾರಣ ಇಲ್ಲಿ ನಡೆಯುತ್ತಿದ್ದ ವಿಚಿತ್ರ ಘಟನೆಗಳು. ಅದೇನು ಅಂದರೆ ರಾತ್ರಿ ಆದರೆ ಈ ಮನೆಯಿಂದ ಕೇಳಿ ಬರುತ್ತಿದ್ದ ಮನೆಯಲ್ಲಿದ್ದ ಪಿಯಾನೋ ಶಬ್ದ. ಇನ್ನು ಕೆಲವರ ಪ್ರಕಾರ ಮನೆಯಿಂದ ಅಶರೀರವಾಣಿ ಅಂದರೆ ಕಿರುಚಾಟದ ಶಬ್ದ ಕೂಡ ಬರ್ತಾ ಇತ್ತು. ಈ ಎಲ್ಲ ಕಾರಣಗಳಿಗೆ ಈ ಮ್ಯಾನ್ಷನ್ ಹಲವಾರು ಸತ್ಯ ಹುಡುಕಾಟದ ಗೋಸ್ಟ್ ಹಂಟರ್ಸ್ನ ಆಕರ್ಷಿಸಿದೆ. ಅವರ ಪ್ರಕಾರ ಮನೆಯಲ್ಲಿ ಹಲವಾರು ಇನ್ವರ್ಟೆಡ್ ಕ್ರಾಸ್ಗಳು ಮತ್ತು ರುಂಡವಿಲ್ಲದ ಯೇಸುವಿನ ಮೂರ್ತಿಗಳು ಇದ್ವು. ಇದು ಡಿಮಾನಿಕ್ ಪ್ರೆಸೆನ್ಸ್ನ ಸಾಕ್ಷಿಗಳು ಮತ್ತು ಮನೆಯಲ್ಲಿ ಭಾರಿ ಎನಿಸುವಷ್ಟು ಅಂದರೆ ಉಸಿರುಗಟ್ಟುವಷ್ಟು ನೆಗೆಟಿವ್ ಫೀಲಿಂಗ್ ಅಥವಾ ಪ್ರೆಸೆನ್ಸ್ನ ಅನುಭವ ಇವರಿಗಾಗಿರುತ್ತೆ. ಹೀಗೆ ಇರುವಾಗ 2014ರಲ್ಲಿ ಮನೆಯನ್ನು ಅನ್ನೋನ್ ಪರ್ಸನ್ಗೆ ಮಾರಾಟ ಮಾಡಲಾಗುತ್ತೆ ಮತ್ತು ಮ್ಯಾನ್ಷನ್ ಡೆಮಾಲಿಷ್ ಆಗುತ್ತೆ. ಸ್ನೇಹಿತರೆ, ಈ ಮ್ಯಾನ್ಷನ್ನ ಆಂಟ್ ಮಾಡ್ತಿದ್ದ ಆ ಆತ್ಮ ಯಾರ್ದಾಗಿರಬಹುದು? ಇವತ್ತಿಗೂ ನಿಗೂಢ. ನಿಮ್ಮ ಪ್ರಕಾರ ಯಾರಿರಬಹುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ರಿಯಲ್ ಮಿಸ್ಟ್ರಿ ಕಥೆಯೊಂದಿಗೆ ಮತ್ತೆ ಸಿಗೋಣ.